ಹಾಯ್ ಹಲೋ ನಮಸ್ಕಾರ. ಬುಧವಾರದ ಬ್ಲಾಗ್ ಸಿಹಿ ಮನೆಗೆ ಸ್ವಾಗತ. ತೊಗರಿಕಾಳು ಸಾರು ಮಾಡುವ ವಿಡಿಯೋ, ಹಸಿ ತೊಗರಿಕಾಳು ಸಾರು ಮಾಡುವ ವಿಡಿಯೋ. ನಿಮ್ಮನೇಲಿ ಒಂದ್ಸಲಿ ಯಾವ ಥರ ಮಾಡೋದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೋಗಲಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇಷ್ಟು ಹಾಕಿದ್ದೀನಿ. ಚಕ್ಕೆ, ಲವಂಗ, ಮೆಣಸು. ಜಾಸ್ತಿ ಸ್ಪೈಸಸ್ ಹಾಕಿದ್ರೆ ಮೆಣಸಿನ ಸಾರಲ್ಲಿ ಹಾಕಿ. ಒಂದು 1/4 ಸ್ಪೂನ್ ಟರ್ಮರಿಕ್ ಪೌಡರ್. ಇದನ್ನ ನೀರು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಬನ್ನಿ. ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಬಿಟ್ಟು ಕುಕ್ಕರ್ ಇಡ್ತೀನಿ. ಕುಕ್ಕರ್ ಸ್ವಲ್ಪ ಬಿಸಿಯಾಗಿದೆ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ. ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನನ್ನ ವಾಯ್ಸ್ ಅವರು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನನ್ನ ಮಗಳದು ರುಬ್ಬಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಹಸಿ ತೊಗರಿ ಕಾಳು ಇದನ್ನು ಮತ್ತು ವೆಜಿಟೇಬಲ್ಲು, ಚೊಟ್ಟು, ಆಲೂಗೆಡ್ಡೆ ಇವೆರಡು ಇದಕ್ಕೆ ಆ್ಯಡ್ ಮಾಡೋಣ. ಚೆನ್ನಾಗಿ ಬೆಂದಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಮಾಡಿ ತೆಗೆದಿಟ್ಕೊಂಡಿದ್ದೀನಿ ತೊಗರಿಕಾಳು ಮತ್ತು ತರಕಾರಿ ಎಲ್ಲ ಬೇಗ ಒಂದು ಸ್ವಲ್ಪ ಫ್ರೈ ಆಗಲಿ, ಬೇಯುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮಸಾಲೆ ಒಂಚೂರು ಬೇಯಲಿ ಅಂತ ಇದಕ್ಕೆ ಇವಾಗ ನಾವು ಖಾರದ ಪುಡಿ, ಸಾಂಬಾರು ಪುಡಿ ಎರಡು ಹಾಕ್ಬಿಟ್ಟು 2.5 ಸ್ಪೂನು ಸಾಂಬಾರು ಪುಡಿ, ಮಸಾಲೆ ಎಲ್ಲ ಹಾಕಿದ್ದೀವಿ. ನೋಡ್ಬಿಟ್ಟು ಖಾರ ಹಾಕಿ. 3 ಟೇಬಲ್ ಸ್ಪೂನ್ ಖಾರದ ಪುಡಿ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ತಲೆ ಹಿಡಿಬಾರ್ದು ಅಂತ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಲಿ. ಎಣ್ಣೆ ಬಿಟ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ಮೇಲೆ ಆಮೇಲೆ ನಾವು ಕಾಯಿ ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಸೂಪರ್ ಆಗೈತಾ? ಅದಕ್ಕೆ ಸೌಟ್ ನೆಕ್ತಿದ್ಯಾ ಬಡ್ಡು? ನೀನು ಸೌಟ್ ನೆಕ್ಕಕ್ಕಾಗಲೇನ ಬಡ್ಡು? ಮಾತಾಡು ಬಡ್ಡು. ಹಾಂ, ಚೆನ್ನಾಯ್ತಾ ಬಡ್ಡು? ಚೆನ್ನಾಯ್ತಾ? ಸೌಟ್ ಕೊಡ್ತೀರಾ? ಇವಾಗ ಸಾರು ಮಾಡಬೇಕು. ಹಾಯ್ ಮಾಡೋರಿಗೆ ಪ್ಲೈನ್ ಕೊಡು ಬಂಗಾರಿ. ದೃಷ್ಟಿ ತೆಗಿ ಬಂಗಾರಿ, ಅವರಿಗೆ ದೃಷ್ಟಿ ತೆಗಿ. ಅಯ್ಯಪ್ಪೋ. ಸರಿ ಸರಿ, ನಾನೆಲ್ಲ ಅಡುಗೆ ಮಾಡ್ತೀನಿ. ಇಲ್ಲಿ ಬಂಗಾರು ಏನು ಬಡ್ಡು? ಬೇಡ ಬಡ್ಡು, ನೀನು ತಗೋಬ. ಬೇಡ ಬೇಡ, ಸಾರು ಮಾಡ್ಬೇಕು ನೋಡಿ. ಎಷ್ಟು ಚೆನ್ನಾಗೆಲ್ಲ ಎಣ್ಣೆ ಬಿಟ್ಟಿದೆ. ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡಿ. ಇದಕ್ಕೆ ಇವಾಗ ನಾವು ಕಾಯಿ, ಸಾಂಬಾರು ಸೊಪ್ಪು, ಟೊಮೊಟೊ ಈ 3 ಆ್ಯಡ್ ಮಾಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಇದರಲ್ಲಿ ಮಸಾಲೆ ಇರೋದೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಿದ್ದೀನಿ. ಮಸಾಲೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಬಡ್ಡು. ಬೇಡ ಬಡ್ಡು. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ, ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಪ್ಲೀಸ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಅದು ನನ್ನ ಮಗಳು ಡಿಸ್ಟರ್ಬೆನ್ಸೆ, ಸಾರಿ. ಇದು ಒಂಚೂರು ನಾವು ಈ ಕಾಯಿ ಖಾರ ಎಲ್ಲ ಹಾಕಿದ್ದೀವಲ್ಲ, ಒಂಚೂರು ಬೇಯಲಿ, ಚೆನ್ನಾಗಿ ಬರುತ್ತೆ ಇನ್ನು ಸಾರು ಅಂತ. ಒಂದು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಆಮೇಲೆ ನೀರು ಹಾಕ್ಬಿಟ್ಟು ವಿಶಾಲ್ ಚೆನ್ನಾಗಿ ಬೆಂದಿದೆ. ಇವಾಗ ನೀಟಾಗಿ ತಲೆ ಹಿಡಿದಂಗೆ ಮಿಕ್ಸ್ ಮಾಡಿ
ಇವಾಗ ನೀರು ಹಾಕೊಳ್ಳಿ. ನಿಮಗೆ ಸಾರಿನ ಅಳತೆ ನೋಡ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ಗಟ್ಟಿ, ತಳ್ಳಗೆ ಬೇಕು ಅಂದರೆ ತಳ್ಳಗೆ. ಬೇಡ ಸುಮ್ಮನೆ ಗುಡ್ಡು. ಸಾಂಬಾರು ಸೊಪ್ಪು ಜಾಸ್ತಿ ಹಾಕಿದ್ದೀನಲ್ಲ, ಅದಕ್ಕೆ ಹಾಕಲ್ಲ ನಿಮಗೆ ಸಾಕಷ್ಟು. ಇವಾಗ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ನೋಡ್ತೀವಿ. ಒಂದು ಸ್ವಲ್ಪ ಸಪ್ಪೆ ಇದೆ, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ತೋರಿಸ್ತೀನಿ ತಡಿ ಬಂಗಾರ ತೋರಿಸ್ತೀನಿ. ಇದು ಒಂದು ವಿಷಲ್ ಹೊಡಿಲಿ ಸಾಕು. ಅಂದ್ರೆ ಹಸಿ ಕಾಳು ಹಾಕಿರ್ತೀವಲ್ಲ, ಜಾಸ್ತಿ ವಿಷಲ್ ಹೊಡಿದ್ರೆ ಕಾಳುಗಳು ತಿನ್ನಕ್ ಸಿಗಲ್ಲ ಅಂತ. ಏನ್ ಹೇಳ್ತೀಯ ಬಂಗಾರಿ? ಬಾ ಇಲ್ಲಿ ಬಾ. ಮತ್ತೆ ನಾನ್ ಬೇಡ, ನೀನೇ ಸಾಕು. ನೀನ್ ತಾನೇ ಆಡ ಹೇಳ್ತಿರೋದು. ಅವ್ರ ಅಕ್ಕ ಮುಚ್ಚು ಮುಚ್ಚು ಅಂತೋಳ ಬಾಯ. ಇಷ್ಟ ಹೇಳಿದ್ದೆ ಹೇಳ್ತಿದ್ದಿದ್ದು. ಯಾರಪ್ಪ ಹಾಡು ಹೇಳಿರೋದು? ನೀನ್ ಹಾಡು ಹೇಳಿರೋದು? ನನಗೆ ಗೊತ್ತೇ ಇರ್ಲಿಲ್ಲ ಬಂಗಾರಿ, ನೀನ್ ಹಾಡು ಹೇಳಿರೋದು ಅಂತ. ಹಾಡು ಹೇಳಿರೋದು ಅಂತ ಬಂಗಾರಿ. ಇದು ಯಾರು ಹಾಡು ಹೇಳಿರೋದು? ನೀನ್ ಹಾಡು ಹೇಳಿದೀಯಾ? ಅಕ್ಕ ಹಾಡು ಹೇಳಿದಳ? ನೀನಾ? ಅಯ್ಯೋ ಬಿದ್ನಲ್ಲ. ಯಾವ ಹಾಡು ಬಂಗಾರಿ ಇದು? ಗೊಂಬೆ ಏತೈತಲೆ. ಸರಿ ಸರಿ ಆಯ್ತು, ಬಾಯ್ ಬಾಯ್ ಮೇಡಮ್. ಬಂಗಾರಿ ಅದು ಹೇಳಿ ತೋರಿಸೋದು ಏನು ಬಂಗಾರಿ? ಕೊಕೊ ಕೋಲಾ ಪೆಪ್ಸಿನ ಆ ಥರ ತೋರಿಸ್ತಾರಾ? ಚಿಯರ್ಸ್ ಮಾಡು ಬಂಗಾರಿ, ಚಿಯರ್ಸ್. ಹಿಂಗೆ ಇಲ್ಲಿ ಬಂಗಾರಿ ಚಿಯರ್ಸ್ ಚಿಯರ್ಸ್ ಕುಡಿಯೋದು. ಚಿಯರ್ಸ್ ಮಾಡ್ಕೊಂಡು ಜ್ಯೂಸ್ ಕುಡಿಯೋದು ಅಲ್ಲೇ ಬಂಗಾರಿ? ಕೊಕೊ ಕೋಲಾ ಪೆಪ್ಸಿ. ಹೌದಾ? ನಿನ್ನ ಹೆಸರು ಏನು ಹೇಳು ಬಂಗಾರ? ಒಬ್ಬಿ. ಸಾಕಾ? ಸಾಕಂತವಳು ವಿಡಿಯೋ ಮಾಡಿ ಸಾಕಂತ. ಗೊಂಬೆ. ಕಟ್ಟಿ ಹಾಕಿ ಒಂದೆರಡು ಲೋಟ ಅಷ್ಟು ಹಾಕಿದ್ದೀನಿ. ಉದ್ದಿನ ಬೇಳೆ ಇದನ್ನೆರಡು ರುಬ್ಕೊತೀನಿ. ಇದಕ್ಕೇನು ಮಿಕ್ಸ್ ಮಾಡಲ್ಲ. ಸಣ್ಣದಾಗಿ ನಾವು ಅಂದರೆ ದೋಸೆಗೆ ರುಬ್ಬಿಟ್ಕೊಂಡಿದ್ದೀನಿ, ತೊಳೆದು ವಾಶ್ ಮಾಡಿಟ್ಟಿರೋದು. ಇದನ್ನು ಇವಾಗ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂತಿದ್ದೀನಿ. ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ಹಾಕೋದು ಬೇಡ, ಇಷ್ಟು. ಇದಕ್ಕೆ ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ ನೋಡಿ. ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡಿ ಇದಕ್ಕೆ ಇವಾಗ ಹಾಕೊಂತಿದ್ದೀನಿ. ಇದು ನನಗೆ ಇದಕ್ಕೆ ಹಾಕೊಂತಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇದನ್ನು ಆಡ್ ಮಾಡ್ತೀನಿ. ಅಂದರೆ ಅದು ನಾವು ಪೊಡ್ ಮಾಡ್ತೀವಲ್ಲ, ಸಾಫ್ಟ್ ಬರೋಕ್ಕೆ ಇದು ನಮ್ಮಮ್ಮ ಮಾಡ್ತಿತ್ತು. ಇದಕ್ಕೊಂದು ಸ್ವಲ್ಪ ಅನ್ನ ಹಾಕ್ತಿತ್ತು. ಅನ್ನ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ಅಂದರೆ ಒಲ್ಟಾಗಿ ಬರೋಲ್ಲ. ಸ್ವಲ್ಪ ಇದಕ್ಕೂ ಅನ್ನ ನೋಡಿ, ಇಷ್ಟು ಅನ್ನ ಹಾಕ್ತಾಯಿದ್ದೀನಿ. ಇದು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು ನೋಡಿ. ಒಂದು ಸೌಟ್ ಅನ್ನ ತಗೊಂಡಿದ್ದೀನಿ, ಸಾಕು. ಅಂದರೆ ಅನ್ನ ಹಾಕಿದ್ರೆ ಅನ್ನ ಬೇಯಿಸಿ ಇದು ಮಾಡಿರ್ತೀವಲ್ಲ ನೋಡಿ, ಇದನ್ನು ನಾನು ಚೆನ್ನಾಗಿ ರುಬ್ಕೊಳ್ತೀನಿ. ಇದು ಪಾತ್ರೆ ದೊಡ್ಡದಾಗ್ಬಿಡ್ತು, ಇಲ್ಲಾಂದ್ರೆ ಅವತ್ತು ಉಕ್ಕೋಗಿತ್ತಲ್ಲ ಆ ಥರ ಉಕ್ಕೋಗ್ಬಿಡುತ್ತೆ. ದೊಡ್ಡ ಪಾತ್ರೆಗೆ ಹಾಕಬೇಕು. ಉಪ್ಪು ಜಾಸ್ತಿ ಆಯಿತು, ನಾನು ಇಷ್ಟ ಆಗಲ್ಲ ಅಂದ್ಕೊಂಡೆ, ಜಾಸ್ತಿ ಆಗಿಬಿಡ್ತು. ಉಕ್ಕೋದ್ರೂ ಉಕ್ಕೋಗಲ್ಲ ಅಷ್ಟು. ಸಣ್ಣದಾದರೆ ಬೇಗ ಉಕ್ಕೋಗೋ ಚಾನ್ಸಸ್ ಇರುತ್ತೆ ನೋಡಿ. ಚೆನ್ನಾಗಿ ಬೀಟ್ ಮಾಡಬೇಕು. ಚೆನ್ನಾಗಿ ಬೀಟ್ ಮಾಡಿ ಹಾಕ್ತಿದ್ದೀನಿ. ಇಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅಂದರೆ ಎಲ್ಲನೂ ನೀಟಾಗಿ ನಾವು ಅನ್ನ, ಉದ್ದಿನಬೇಳೆ, ಅಕ್ಕಿ ಎಲ್ಲ ರುಬ್ಬಿದ್ವಲ್ಲ, ಅದು ನೀಟಾಗಿ ಬೀಟ್ ಮಾಡ್ತಾಯಿದ್ರೆ
ಚೆನ್ನಾಗಿ ಉಬ್ಬಿ ಬರುತ್ತೆ. ಹಿಟ್ಟು ಉಬ್ಬಿ ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಚೆನ್ನಾಗಿ ಮಾಡಿದ್ದೀವಿ ನಾವು ಹಿಟ್ಟು ಅನಿಸುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಮಿಕ್ಸಿಲಿ ಹಿಟ್ಟು ಅಂತೇಳಿ ನೀರು ಹಾಕೋದು ಆ ಥರ ಏನೂ ಮಾಡಬಾರ್ದು. ನೀರು ಹಾಕಿದ್ರೆ ಹಿಟ್ಟು ಉಬ್ಬಿ ಬರಲ್ಲ ಅಂತ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆ ಎದ್ದು ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನು ಪ್ಲೇಟಲ್ಲಿ ಅಂದರೆ ನಾವು ಗ್ಯಾಸ್ ಕಚ್ಚಿರ್ತೀವಿ ನೋಡಿ, ಅದೊಂಚೂರು ಗ್ಯಾಸ್ ಎಲ್ಲ ಬಿಸಿ ಇರುತ್ತೆ, ಅದ್ರ ಮೇಲೆ ಇಡಿ, ಚೆನ್ನಾಗಿ ಉಬ್ಬಿ ಬರುತ್ತೆ. ಅಂದರೆ ಅಲ್ಲಿ ಈಟಿನ ಪದಾರ್ಥ ಎಲ್ಲ ಇರುತ್ತಲ್ಲ, ಚೆನ್ನಾಗಿ ಉಬ್ಬಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಮಳೆಗಾಲದಲ್ಲಿ ಉಬ್ಬಿ ಬರೋದು ಅಷ್ಟೊಂದು ಇದಾಗಲ್ಲ. ಆವಾಗ ಗ್ಯಾಸ್ ಒಂಚೂರು ಬಿಸಿ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಅದನ್ನು ಇಡಿ, ಅವಾಗ ಒಂಚೂರು ಉಬ್ಬಿ ಬರುತ್ತೆ ನೋಡಿ. ನೀವು ಒಂದ್ಸಲಿ ಮನೇಲಿ ಈ ಟ್ರಿಕ್ಕ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ನಮ್ಮ ಮಗಳು ಏನು ಅವಳೇನು ಹೇಳ್ತಾಳೆ ನನಗೆ ಅರ್ಥ ಆಗ್ತಿಲ್ಲ, ನಿಮಗೇನು ಅರ್ಥ ಆಗುತ್ತೆ. ಸರಿ, ನಾವು ಸಾರಿ ಆಗಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ತಗೊಳ್ಳಿ, ವಿಷಲ್ ಹೊಡೆದಿದೆ, ಒಂದು ಪಾತ್ರೆ ಬಿದ್ದಿದೆ. ಈ ಪಾತ್ರೆ ಎಲ್ಲ ವಾಶ್ ಮಾಡಿ ಹೊತ್ತಿಗೆ ಈ ಪಾತ್ರೆ ಎಲ್ಲ ವಾಶ್ ಮಾಡಲಿಲ್ಲ ಅಂದರೆ ಬೆಳಿಗ್ಗೆ ಬೇಗ ಟಿಫನ್ ಮಾಡೋಕ್ಕಾಗಲ್ಲ. ಕಾರ್ಮೆಂಟಿಗೆ ಹೋಗುವಷ್ಟಿಗೆ ನನ್ನ ಮಗಳು ನಾನು ಅಂತಿರ್ತಾಳೆ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಈಗ ಅಷ್ಟು ಪಾತ್ರೆ ವಾಶ್ ಮಾಡಿ, ಮಕ್ಳಿದ್ದ ಮನೇಲಿ ಸೌಂಡ್ ಗೊತ್ತಲ್ವ, ಅಮ್ಮ ಸಾರಿ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ. ಹೇಳು ಮಗಳೇ, ನಿಮ್ದೇನು ಪ್ರಾಬ್ಲಮ್ಮು? ನನ್ನ ಮಗಳು ತೀರ್ಥ ಒಯ್ದು ಬಂದವಳಂತೆ, ಒರೆಸ್ಬರ್ತೀನಿ ಬಾಯ್. ವಿಷಲೆಲ್ಲ ಆರಿದೆ ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆಲ್ಲ ಬಿಟ್ಟಿದೆ. ಗಮ್ ಅಂತೈತೆ ಸಾರು. ಅದೇ ತೊಗರಿ ಕಾಳು, ಹಸಿ ಕಾಳಲ್ವಾ, ಸ್ಮೆಲ್ಲು. ಒಂದು ಮುದ್ದೆ ಊಟ ಮಾಡಿಬಿಡೋಣ ಅಷ್ಟು ಖುಷಿ ಆಗ್ತೈತೆ, ಅಷ್ಟು ಸ್ಮೆಲ್ ಚೆನ್ನಾಗಿದೆ ನೋಡಿ. ಬಟ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ತಡೀರಿ. ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ನೋಡಿ, ಹಸಿ ತೊಗರಿ ಕಾಳು ಸಾಂಬಾರು ತುಂಬ ಘಮ ಘಮ ಅಂತಿದೆ. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಹಾಯ್ ಹಲೋ, ನೆಕ್ಸ್ಟ್ ಡೇ ಗುರುವಾರದ ಬ್ಲಾಗು. ಇವತ್ತು ಪಡ್ಡು ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈಗ ಪಡ್ಡಿಗೆ ಏನೇನು ಹೆಚ್ಚಿಟ್ಕೊಂಡಿದ್ದೀನಿ ತೋರಿಸ್ತೀನಿ. ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡೆ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ, ಫಸ್ಟು ಗ್ಯಾಸ್ ಕಚ್ಕೊಂಡು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 2 ಸ್ಪೂನು ಆಯಿಲ್ ಹಾಕಿ, 2 ಸ್ಪೂನು ಆಯಿಲ್ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನು ಕಡಲೆಬೇಳೆ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದೊಂಚೂರು ಫ್ರೈ ಆಗ್ತೈತೆ ಅಂದಾಗ ಇನ್ನೊಂದು 2 ಟೇಬಲ್ ಸ್ಪೂನು ಉದ್ದಿನಬೇಳೆ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂಚೂರು ಗೋಲ್ಡನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗ್ತೈತೆ ಅಂದಮೇಲೆ ನಾವು 1 ಸ್ಪೂನು ಸಾಸಿವೆ, 1/4 ಸ್ಪೂನು ಜೀರಿಗೆ, ಇದು ಚಟಪಟ ಅಂತ ಸಿಡಿಲಿ. ಚೆನ್ನಾಗಿ ಸಿಡಿದ್ಮೇಲೆ 2 ಹೆಚ್ಚಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಅದನ್ನು ಹಾಕ್ಕೊತಿದ್ದೀನಿ. ಜಾಸ್ತಿ ಹಾಕ್ಬೇಡಿ, ಮಕ್ಕಳು ಇದ್ದವ್ರ ಮನೇಲಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡೆ, ಅದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಸಣ್ಣದಾಗಿ, ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋ ಪ್ರಯತ್ನ ಪಡಿ, ಚೆನ್ನಾಗಿರುತ್ತೆ. ಅಂದರೆ ಪಡ್ಡಿಗೆ ಈರುಳ್ಳಿ ಜಾಸ್ತಿ ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಪಡ್ಡು ಮಾಡಬೇಕಾದ್ರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕಮ್ಮಿ ಜನ ಇದ್ದಾರೆ, ಅದೇ ಕ್ವಾಂಟಿಟಿ ಜಾಸ್ತಿ ಆಯಿತು. ಈರುಳ್ಳಿ ಇವಾಗ ಚೆನ್ನಾಗಿ ಬೇಯಲಿ ಅಂತ 1.5 ಸ್ಪೂನು ಸಾಲ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ, ನೀಟಾಗಿ ಫ್ರೈ ಮಾಡಿ. ತಳ ಹಿಡಿಬಾರ್ದು, ತಳ ಹಿಡಿದ್ರೆ ಅದೇ ಸ್ಮೆಲ್ ಬರುತ್ತೆ, ಅವಾಗ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಚೆನ್ನಾಗಿ ನೋಡಿ ತಿರುಗಿಸಿ, ತಳ ಯಾವ ಕಡೆನೂ ಹಿಡಿಬಾರ್ದು, ಆ ಥರ ಚೆನ್ನಾಗಿ ತಿರುಗಿಸ್ಮೇಲೆ ಚೆನ್ನಾಗಿ ಫ್ರೈ ಆಗ್ತೈತೆ ಅಂದಾಗ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಇದನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದನ್ನು ಹಾಕಬೇಕು, ಗ್ಯಾಸು ಆನಲ್ಲಿದ್ದಾಗ ಇದನ್ನು ಹಾಕಬೇಡಿ.
ಅದು ಉರಿಲೇ ಇರುತ್ತಲ್ಲ, ಆ ಶಾಖಕ್ಕೆ ಮಾಪ್ದಂಗೆ ಆಗುತ್ತೆ. ಅದು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ತೊಳೆದು ವಾಶ್ ಮಾಡಿ ಇಟ್ಕೊಂಡು ಒಂದು ಕ್ಯಾರೆಟು ಮಿಕ್ಸ್ ಮಾಡಿ ಅದಕ್ಕೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡಿ. ಫುಲ್ಲು ಆಯಿತೆ ಅಂದಮೇಲೆ ನಾವು ಬಿಟ್ಟು ರಾತ್ರಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಹಿಟ್ಟಿಗೆ ಆ ಮಿಶ್ರಣನ ಹಾಕೋಣ. ತಣ್ಣಗಾದ್ಮೇಲೆ ಈ ಮಿಶ್ರಣನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಮಸಾಲೆ ಎಲ್ಲ ಹಿಟ್ಟಿಗೆಲ್ಲ ಇಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಆ ಹಿಟ್ಟಿಗೆ ಮಸಾಲೆ ಎಲ್ಲ ಖಾರ ಉಪ್ಪು ಎಲ್ಲ ಇಟ್ಕೋಬೇಕು. ಮಸಾಲೆ ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡಿ. ಇದಕ್ಕೆ ನಾನು ಯಾವ ಸೋಡಾ ಪುಡಿನೂ ಹಾಕಿಲ್ಲ. ಅದೇ ಥರ ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಥರ ಮಾಡಿದ್ದೀನಿ. ಇವಾಗ ಗ್ಯಾಸ್ ಕಚ್ಚಿ ಪೊಡ್ ಮಾಡ್ತಾರಲ್ಲ, ನಾನ್ ಸ್ಟಿಕ್ ಪೊಡ್ಡು, ಅದನ್ನು ಇಟ್ಟು ಅದಕ್ಕೆ ಬಿಸಿ ಆದಮೇಲೆ 1-2 ಸ್ಪೂನ್ ಎಲ್ಲದಕ್ಕೂ ಎಣ್ಣೆ ಹಾಕೊಂಬರ್ತಿದ್ದೀನಿ. ಎಣ್ಣೆ ಹಾಕ್ದಲೇ ಪೊಡ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋಲ್ಲ. ನಾನ್ ಸ್ಟಿಕ್ ಆದರೂ ಅಷ್ಟೇ, ಐರನ್ ತವ ಆದರೂ ಅಷ್ಟೇ. ಇವಾಗ ನೀಟಾಗಿ ಸ್ವಲ್ಪನೇ ಹಿಟ್ಟು ಹಾಕೊಂಬನ್ನಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಅದ್ರ ಕ್ವಾಂಟಿಟಿ ಎಷ್ಟು ಹಿಡಿತಿತ್ತೋ ಅಷ್ಟು ಹಾಕಿ. ಆದರೆ ಈಗ ಒಂದು ತವ ಬೇಯೋವರೆಗೂ ಲೋ ಫ್ಲೇಮಲ್ಲಿ ದೊಡ್ಡೂರಿಗೆ ಇಡಿರಿ, ಆಮೇಲೆ ಲೋ ಫ್ಲೇಮಲ್ಲಿ ಇಡಿ. ಚೆನ್ನಾಗಿ ಪೊಡ್ಡು ಒಳಗಡೆ ಎಲ್ಲ ಬೇಯಬೇಕು ಅಂತ. ನೋಡಿ ಈ ಥರ ಎಲ್ಲ ಬೆಂದಾದಮೇಲೆ ಈಗ ಎಲ್ಲ ಟರ್ನ್ ಮಾಡ್ಕೊತಿದ್ದೆ. ಒಂದು 4 ಸ್ಪೂನು ಆಮೇಲೆ ಮಾಮೂಲಿ ಸ್ಪೂನು ಅವೆರಡು ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ತಿದ್ದೀನಿ. ಅಂದರೆ ಚುಚ್ಚೋದಿಲ್ಲ ಅಂದರೆ 4 ಸ್ಪೂನಲ್ಲೇ ಚುಚ್ಬೋದು, ಅದೇನಿರೋ ಅವಶ್ಯಕತೆ ಇಲ್ಲ. ನಾನು ತಂದೆ ಅಮ್ಮ ಸುಮಾರು ದಿನ ಆಗ್ಬಿಟ್ಟಿತ್ತು ಪೊಡ್ಡು, ಅದು ಕಳೆದೋಗ್ಬಿಟ್ಟಿದೆ. ಅದಕ್ಕೆ 4 ಸ್ಪೂನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತೆ ಎಲ್ಲ ತಿರುಗಿಸಿ ಮತ್ತೆ ಎಲ್ಲ ಸುತ್ತಲೂ ಎಣ್ಣೆ ಬಿಟ್ಟು ಪ್ಲೇಟ್ ಮುಚ್ಚುತ್ತಾಯಿದ್ದೀನಿ. ಪ್ಲೇಟ್ ಮುಚ್ಚಿದ್ಮೇಲೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಎಲ್ಲ ಬೆಂದಿದೆಯಾ ಅಂತ ತಿರುಗಿಸಿ ನೋಡಿ. ಬೆಂದಿದ್ಮೇಲೆ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಎಲ್ಲನೂ ಬಟ್ಲಿಗೆ ಹಾಕ್ಕೊಂಡು ಬೆಂದಿರೋವೆಲ್ಲ ನೋಡ್ಕೊಂಡು ಬಟ್ಲಿಗೆಲ್ಲ ಸರ್ವ್ ಮಾಡ್ಕೊತಿದ್ದೀನಿ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಪಡ್ಡು, ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ಇಷ್ಟೇ ಜನ ಇರೋದು, ನಾನು ಇಷ್ಟೇ ಮಾಡಿದ್ದು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ತೋರಿಸ್ತೀನಿ. ತಿನ್ನೋಕ್ಕಂತೂ ಚಟ್ನಿ ಅಂತೂ ಸಖತ್ತಾಗಿತ್ತು. ಅಂದರೆ ನಾನು ರಾತ್ರಿ ತೊಗರಿಕಾಳು ಸಾರು ಮಾಡಿದ್ನಲ್ಲ, ಅದಕ್ಕಂತೂ ಸಖತ್ತಾಗಿತ್ತು. ನಾನು ಅದಕ್ಕೆ ಬಿಟ್ಟಿದ್ದೆ. ನನ್ನ ಮಗಳಿಗಂತೂ ಚಟ್ನಿ ಮಾಡಿಕೊಟ್ಟಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.